ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ನಡೆದಂತ ಆರೋಪ ಪ್ರಶ್ನಿಸಿದ ರವಿ ಎಂಬ ರೈತನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರುವಂತದ್ದು ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆರ್ಟಿಐನಲ್ಲಿ ಅಕ್ರಮದ ಬಗ್ಗೆ ದಾಖಲೆ ಪಡೆದಂತ ರೈತ ದಾಖಲೆ ಪಡ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಹಲ್ಲೆ ಮಾಡಲಾಗಿದೆ. 15ನೇ ಹಣಕಾಸಿನಲ್ಲಿ ನಡೆದ ಅವ್ಯವಹಾರದ ಬಗ್ಗೆ ದಾಖಲೆ ಪಡ್ಕೊಂಡಿದ್ರಂತೆ. ತನ್ನ ಹಸುವನ್ನು ಮಾರಿ ಹಣವನ್ನು ಕಟ್ಟಿ ದಾಖಲೆಯನ್ನು ಪಡೆದಿದ್ರು ರವಿ. ಅಕ್ರಮದ ಬಗ್ಗೆ ರವಿ ಲೋಕಾಯುಕ್ತಕ್ಕೂ ದೂರನ್ನು ನೀಡಿದ್ರು. 3 ದಿನಗಳ ಹಿಂದೆ ಪಂಚಾಯಿತಿ ಕಚೇರಿಗೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ರು. ಇದರಿಂದ ಕೋಪಗೊಂಡು ಗ್ರಾಮ ಪಂಚಾಯಿತಿ ಸದಸ್ಯರು ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬಂದಿದೆ. ಹಾಸನದ ಹಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ರವಿ. ಹಲ್ಲೆಗೊಳಗಾದ ರೈತ ರವಿ ವಿರುದ್ಧವೇ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ರವಿ ಮೇಲೆ ಮನಸ್ಸೋ ಇಚ್ಛೆ ಥಳಿಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸಿಕ್ಕಿರುವಂಥದ್ದು. ಸಿಸಿಟಿವಿ ದೃಶ್ಯ ಸಿಗ್ತಾ ಇದ್ದಂತೆ ಆರೋಪಿ ಆನಂದ್ ಮತ್ತು ವಿಶ್ವ ಪರಾರಿಯಾಗಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪಾಪ, ಇಲ್ಲಿ ಅಕ್ರಮ ನಡೆದಿದೆ ಅಂತ ತನಿಖೆ ಮಾಡಿ ಅಂತ ಕೇಳ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದೇ ತಪ್ಪ. ಹಾಗೆ ಇದ್ರೆ ರೈತ ಅಂದಿದ ತಕ್ಷಣ ಈ ಥರ ಎಲ್ಲ ಥಳಿಸ್ತಾರ? ಸದ್ಯ ತನಿಖೆ ಹೇಗೆ ನಡೀತಾ ಇದೆ? ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ಅಂದ್ರೆ 15ನೇ ಹಣಕಾಸಿನ ಯೋಜನೆಯಲ್ಲಿ ಅವ್ಯವಹಾರದ ಬಗ್ಗೆ ಒಂದಿಷ್ಟು ಆರೋಪಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಅದೇ ಗ್ರಾಮದ ರೈತ ರವಿ ಎಂಬುವರು ಒಂದಿಷ್ಟು ದಾಖಲೆಗಳನ್ನು ಕೂಡ ಕೇಳಿರ್ತಾರೆ. ಸಂಬಂಧಪಟ್ಟ ಹಾಗೆ ಕಳೆದ ಒಂದು 2-3 ತಿಂಗಳ ಹಿಂದೆ ಸುಮಾರು 16,500 ಪುಟಗಳನ್ನ ದಾಖಲೆ ಅಂದ್ರೆ RTI ಅರ್ಜಿ ಮೂಲಕ ಆ ದಾಖಲೆಯನ್ನು ಕೂಡ ಪಡಿತಾರೆ. ಆ ದಾಖಲೆಯನ್ನು ತೆಗೆದುಕೊಂಡು ಹೋಗಕ್ಕೆ ಸ್ವತಃ ಅವರೇ ಎತ್ತಿನ ಗಾಡಿಯಲ್ಲಿ ಬಂದು ಆ ದಾಖಲೆಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾರೆ. ಆದ್ರೆ ಅದಾದ ನಂತರದಲ್ಲಿ ಮತ್ತೆ ಈಗ ಇನ್ನೊಂದು CCTVಯ ದೃಶ್ಯ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅದೇ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಮತ್ತೆ ಅವರ ಮತ್ತೊಬ್ಬರು ವಿಶ್ವ ಎಂಬುವರು ಸೇರಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಆ ದೃಶ್ಯಗಳು CCTVಯಲ್ಲೂ ಕೂಡ ಈಗಾಗಲೇ ರೆಕಾರ್ಡ್ ಆಗಿರುವಂತದ್ದು. ಸದ್ಯ ಆತ ಏನು ರವಿ ಏನಿದ್ದಾನೆ ಆತ ಕೂಡ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅವ್ಯವಹಾರವನ್ನ ಪ್ರಶ್ನಿಸಿದ್ದಕ್ಕೆ, ದಾಖಲೆ ಕೇಳಿದ್ದಕ್ಕೆ, ಜೊತೆಗೆ ಲೋಕಾಯುಕ್ತಕ್ಕೆ ದೂರು ಕೂಡ ಸಲ್ಲಿಸಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿ ಆನಂದ್ ಮತ್ತೆ ವಿಶ್ವ ಏನಿದ್ದಾರೆ ಅವರಿಬ್ರು ಕೂಡ ಈಗಾಗಲೇ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ ಪ್ರಕಾಶ್.